अनेकदन्तं भक्तानां एकदन्तं upasmahe. Anekadantam. He grants all the desires to whom his devotees. Ekadantam upasmahe means describing Ganesha offering our prayers. ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಸನಾತನ ಸಂಸ್ಕೃತಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳ ಪ್ರಾರಂಭಿಕ ಶ್ಲೋಕ ಅಂದ್ರೆ ಗಣೇಶನ ಶ್ಲೋಕದಲ್ಲಿ ಇದನ್ನು ದೊಡ್ಡವರು ಕೂಡ ಕಲಿಬಹುದು, ಮಕ್ಕಳಿಗೆ ಹೇಳಿಕೊಡಬಹುದಾದಂತ ಈ ಶ್ಲೋಕದಲ್ಲಿ ಅಗಜಾನನ ಪದ್ಮಾರ್ಕಂ ಇದನ್ನ ಕನ್ನಡದಲ್ಲಿ ಅರ್ಥವತ್ತಾಗಿ ಆಸ್ ವೆಲ್ ಆಸ್ ಇಂಗ್ಲಿಷ್ ನಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಶಬ್ದ ಅರ್ಥವನ್ನು ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಶ್ಲೋಕವನ್ನ ಸ್ಟಾರ್ಟ್ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಇದರ ಅರ್ಥ, ಈಗ ಇದರ ಅರ್ಥವನ್ನ ನೋಡೋಣ. ಅಗಜಾನನ ಪದ್ಮಾರ್ಕಂ. ಅಗಹ ಮೀನ್ಸ್ ಮೌಂಟೇನ್, ಅಗಜ ಮೀನ್ಸ್ ಡಾಟರ್ ಆಫ್ ಮೌಂಟೇನ್, ದಟ್ ಮೀನ್ಸ್ ಪಾರ್ವತಿ, ಪರ್ವತರಾಜನ ಮಗಳು ಪಾರ್ವತಿ. ಅಗಜಾನನ, ಆನನ ಮೀನ್ಸ್ ಫೇಸ್, ಅಗಜಾನನ ಪದ್ಮಾರ್ಕಂ. ಪದ್ಮ ಮೀನ್ಸ್ ಲೋಟಸ್, ಅರ್ಕ ಮೀನ್ಸ್ ಸನ್. ಗಜಾನನ ಅಹರ್ನಿಶಂ. ಗಜಾನನ means Ganesha. Ahar means day. Nisha means night. That means Aharnisha, day and night. Pray to Lord Ganesha. Aneka dantam. Aneka dantam. That is, he grants all the desires. He grants all the desires. His Aneka dantam bhaktanam. For bhaktanam is his devotees. Ekadantam upasmahe. Ekadantam means God Ganesha. Upasmahe. Ekadantam upasmahe means we salute him or pray him, we adore him. Describing Ganesha, offering our prayer. This is the meaning of the shloka. Okay. Now it's explained. He who is son of Parvati, who makes his mother have by his side and always elephant face day and night. He who gives or bet all the boom to his devotees and always want to task him we salute. That is the meaning of the shloka. ಈಗ ಇದರ ಕನ್ನಡ ಅರ್ಥವನ್ನು ನೋಡೋಣ. ಗೌರಿ ದೇವಿಯ ಕಮಲದ ಮುಖದಿಂದ ಹೇಗೆ ಕಿರಣಗಳು ಯಾವಾಗಲೂ ಅವಳ ಪ್ರೀತಿಯ ಮಗನಾದ ಗಣೇಶನ ಮೇಲೆ ನಿರಂತರವಾಗಿ ಬೀಳ್ತಾ ಇರುತ್ತೋ, ಹಾಗೆ ಏಕದಂತನ ಕೃಪೆ ಅಂದ್ರೆ ಗಣೇಶನ ಗಜಾನನ ಕೃಪೆ ಅನೇಕ ಬೇಡಿಕೆ ಪ್ರಾರ್ಥನೆಗಳನ್ನು ಕೇಳ್ತಾ ಇರುವಂತ ಯಾರು ನಮ್ಮಂತ ಭಕ್ತರ ಮೇಲೆ ಸದಾ ಇರಲಿ ಅನ್ನೋದು ಈ ಶ್ಲೋಕದ ಅರ್ಥ. ಸ್ನೇಹಿತರೆ, ಈ ಶ್ಲೋಕವನ್ನ ಕೇಳ್ಕೊಂಡ್ರಿ. ಇದರಲ್ಲಿ ಎರಡು ರೀತಿ ಅಂತ ಹೇಳ್ಬೋದು. ಅಗಜಾನನ, ಗಜಾನನ, ಬೇರೆ ಬೇರೆ ಮೀನಿಂಗ್ ಅಲ್ಲಿ. ಅಗಜ ಪೂರ್ತಿ ಅರ್ಥವೇ ಬೇರೆ, ದ ಡಿಫರೆಂಟ್ ಮೀನಿಂಗ್. ಅಗಜನ, ಅಗಜಾನನ, ಗಜಾನನ. ಆಮೇಲೆ ಅನೇಕ ದಂತಂ. ಅನೇಕ ಮೀನ್ಸ್ ಮೆನಿ. ಅನೇಕ ದಂತಂ, ಮೆನಿ ಆಫ್ ದಿ ಡಿವೋಟೀಸ್. ಅನೇಕ ದಂತಂ ಏಕದಂತಂ. ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕ. ಎಲ್ಲ ಶ್ಲೋಕಗಳು ಸ್ನೇಹಿತರೆ ಸಂಸ್ಕೃತದಲ್ಲೇ ಇರ್ತದೆ. ಸೊ ಈ ಸಂಸ್ಕೃತದ ಶ್ಲೋಕವನ್ನ ಕಲ್ತುಕೊಳ್ಳಿ, ಮುಂದಿನವರಿಗೂ ಕಲಿಸಿ, ಮಕ್ಕಳಿಗೂ ಕಲಿಸಿ ಹೇಳ್ತಾ ಮುಂದಿನ ಒಂದು ವಿಶೇಷವಾದ ಶ್ಲೋಕದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಕಲಿಯಿರಿ, ಕಲಿಸಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.